ಸೊರಬ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ವಿವಿಧ ಇಲಾಖೆಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸಹಯೋಗದಲ್ಲಿ ಸೊರಬ ಪಟ್ಟಣದ ರಂಗಮಂದಿರದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ನಡೆಯಿತು. ಧ್ವಜಾರೋಹಣವನ್ನು ತಹಶೀಲ್ದಾರ್ ಪುರಂದರ್ ಕೆ ನೆರವೇರಿಸಿದರು. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಿ ಮಾತನಾಡಿದ ಅವರು, ಸ್ವತಂತ್ರ ಭಾರತವನ್ನು ಸದೃಢ ಭಾರತವನ್ನಾಗಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇಂದು ಯುವ ಜನತೆಯ ಹೆಗಲ ಮೇಲಿದೆ. ಇಂದಿನ ತಲೆಮಾರಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ ಪ್ರಸ್ತುತ ಜಗತ್ತನ್ನು ಬದಲಾಯಿಸುತ್ತಿರುವ ಎರಡು ಪ್ರಮುಖ ಕಿರಿಯ ತಲೆಮಾರುಗಳಾಗಿವೆ. ಅವರುಗಳ ಆಲೋಚನೆಗಳಿಗೆ ಸ್ಪಷ್ಟ ಸ್ವರೂಪವನ್ನು ನೀಡುವ ಹಾಗೂ ದಾರಿಯನ್ನು ತೋರಿಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಎಂದರು. ಆದ್ದರಿಂದ ನಮ್ಮ ಹಿರಿಯರು ಜಗತ್ತಿಗೆ ನೀಡಿದ ಅನನ್ಯ ಕೊಡುಗೆಗಳನ್ನು ಪುನರ್ ಪ್ರತಿಷ್ಠಾಪಿಸುವ ಹಾಗೂ ವಿಸ್ತರಿಸುವ ಕಾರ್ಯ ಜರುಗ್ತಾ ಇದೆ ಅಂತ ತಿಳಿಸಿದರು. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಭಾರತವನ್ನು ಸದೃಢ ಭಾರತವನ್ನಾಗಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇಂದು ನಿಮ್ಮ ಹೆಗಲ ಮೇಲಿದೆ. ಇಂದಿನ ತಲೆಮಾರಿನ ಜೆನ್ಜಿ ಮತ್ತು ಜೆನ್ ಆಲ್ಫಾ ಪ್ರಸ್ತುತ ಜಗತ್ತನ್ನು ಬದಲಾಯಿಸುತ್ತಿರುವ ಎರಡು ಪ್ರಮುಖ ಕಿರಿಯ ತಲೆಮಾರುಗಳಾಗಿವೆ. ಅವರುಗಳ ಆಲೋಚನೆಗಳಿಗೆ ಸ್ಪಷ್ಟ ರೂಪವನ್ನು ನೀಡುವ ಹಾಗೂ ದಾರಿಯನ್ನು ತೋರಿಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆದ್ದರಿಂದ ನಮ್ಮ ಹಿರಿಯರು ಜಗತ್ತಿಗೆ ನೀಡಿದ ಅನನ್ಯ ಕೊಡುಗೆಗಳನ್ನು ಪುನರ್ ಪ್ರತಿಷ್ಠಾಪಿಸುವ ಹಾಗೂ ವಿಸ್ತರಿಸುವ ಕಾರ್ಯ ಜರುಗುತ್ತದೆ. ನಾವು ಇಂದು ಯುವ ಭಾರತದಲ್ಲಿದ್ದೇವೆ. ಅದನ್ನು ಸರಿಯಾಗಿ ದುಡಿಸಿಕೊಂಡರೆ ಅದರಿಂದ ಮುಂದಿನ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದಂತಾಗುತ್ತೆ ಎಂಬುದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಪ್ರಯತ್ನಿಸೋಣ. ಮತ್ತೊಮ್ಮೆ ತಮಗೆಲ್ಲ ಶುಭಾಶಯಗಳು. ವಂದೇ ಮಾತರಂ, ವಂದೇ ಮಾತರಂ.